ಫೈನಲಿ ಕಾಟೇರಕ್ಕೆ ಸ್ಪಷ್ಟನೆ ಕೊಡೋ ಘಟನೆಗೆ ನೀವು ಸಾಕ್ಷಿ ಆದ್ರಿ. ಒಂದು ರೀತಿ ನಿರ್ಮಾಪಕರು ಒಂದು ಕಡೆ, ಇನ್ನೊಂದು ಕಡೆ ದರ್ಶನ್ ಸರ್. ಸೊ ಈಗ ಹೇಗಿದೆ ಮಹೇಶ್ ಅವರು ಮನಸ್ಥಿತಿ ಅಂತ? ಸತ್ಯದ ಪರವಾಗಿದ್ದೀನಿ ಸರ್. ಸತ್ಯ ಏನಿದೆ ಅದನ್ನು ನಾನು ಮಾತಾಡಿದ್ದೀನಿ. ನನ್ನ ಆತ್ಮಸಾಕ್ಷಿಗೆ ನಾನು ಏನಿದ್ದೀನಿ ನಾನು ಅದು ನೇರವಾಗಿ ನೋಡ್ತಿದ್ದೀನಿ. ಬಾಸ್ ಏನು ಕ್ಲಾರಿಫಿಕೇಷನ್ ನನ್ನ ಹತ್ರ ಮೈಕ್ ಕೊಟ್ಟಾಗ ಏನು ಹೇಳಬೇಕು, ಸತ್ಯನೇ ಹೇಳಿದ್ದೀನಿ ಸರ್. ನಾಳೆ ನಾನು ಮಲ್ಕೊಂಡೋಗುವೆ ನನ್ನ ಆತ್ಮಸಾಕ್ಷಿಗೆ ನಾನು ಆನ್ಸರ್ ಕೊಡಬೇಕಾಗತ್ತೆ. ಏನು ನನ್ನ ಘಟನೆಗೆ ಅವತ್ತು ಸಾಕ್ಷಿಯಾಗಿದೆ, ನನಗೇನು ಗೊತ್ತು ಅದನ್ನು ಮಾತ್ರ ನಾನು ತಿಳಿಸಿದ್ದೀನಿ ಸರ್, ಅಷ್ಟೇ ನನಗೆ ಗೊತ್ತಿಲ್ಲ. ಇದನ್ನು ಹೊರತುಪಡಿಸಿ ನೀವು ಕೂಡ ಹತ್ತಿರದಿಂದ ನೋಡಿದಿರಿ, ಏನು ಮನಸ್ಥಿತಿ ಕಾರಣ ಇರ್ಬೋದು, ಒಂದಾಗ್ಬೋದಾ ಮುಂದಿನ ದಿನಗಳಲ್ಲಿ? ನನಗೆ ಗೊತ್ತಿಲ್ಲ ಸರ್, ಒಂದಾಗಲಿ ಅಂತ ಬಯಸ್ತೀನಿ ಸರ್ ಒಬ್ಬ ನಿರ್ದೇಶಕನಾಗಿ. ಕೊನೆಯದಾಗಿ ಕಾಟೇರ ಟೈಟಲ್ಲು. ಸೊ ಈಗ ಅಂದರೆ ರಿಜಿಸ್ಟರಲ್ಲಿ ಉಮಾಪತಿ ಅವ್ರ ಪರವಾಗಿದೆ, ಆಫ್ ದಿ ರೆಕಾರ್ಡ್ ದರ್ಶನ್ ಸರ್ ಹೇಳಿದ್ದು ಅನ್ನುವಂಥದ್ದು ಸ್ಪಷ್ಟ ಅಂತ. ಹೌದು ಹೌದು, ಅಂದರೆ ದರ್ಶನ್ ಸರ್ ಹೇಳಿ ಕಾಟೇರ ರಿಜಿಸ್ಟ್ರೇಷನ್ ಮಾಡಿಸಿದ್ದು. ದರ್ಶನ್ ಸರ್ ಇದ್ದಂಥ ಒಂದು ಕುದುರೆ ಹೆಸರೇ ಕಟೇರ. ಅದು ಅವ್ರ ಜೊತೆ ಇತ್ತು. ತುಂಬ ದಿನಗಳ ನಂತರ ಸಾವಾದ ನಂತರ ಅದು ಕಾಟೇರ ಅನ್ನೋದು ಹಂಗೆ ಉಳ್ಕೊಂಡಿತ್ತು. ಸೊ ಆ ಟೈಟ್ಲನ್ನ ರಿಜಿಸ್ಟ್ರೇಷನ್ ಮಾಡಬೇಕು ಅಂತೇಳಿ ತರುಣ್ ಸರ್ಗೆ ಹೇಳ್ತಾರೆ. ತರುಣ್ ಸರ್ದು ಒಂದು ಬ್ಯಾನರಲ್ಲಿ 2 ರಿಂದ 3 ಟೈಟ್ಲ್ ಅಷ್ಟೇ ರಿಜಿಸ್ಟರ್ ಮಾಡೋಕ್ಕೆ ಸಾಧ್ಯ. ಓವರ್ಫ್ಲೋ ಇದ್ದಾಗ ನಮ್ಮದೇ ಬ್ಯಾನರಲ್ಲ ಅಂತ ಅವರು ಉಮಾಪತಿ ಫಿಲಮ್ಸಲ್ಲಿ ಮಾಡಿಸಿದ್ರು. ಸೊ ಅದನ್ನು ತರುಣ್ ಸರ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಷ್ಟೇ. ಅಂದರೆ ನಮ್ಮ ಮೊದಲೇ ಹೇಳಿ ಅಯೋಗ್ಯ ಟೈಟ್ಲ್ ಥರ. ಸೊ ಓನರ್ ನಾನು ಅದರ ಬಾಡಿಗೆ ತೊಗೊಂಡಿದ್ದು ಬೇರೆ ಅನ್ನೋ ಥರ ಇಲ್ಲಿ ಇದ್ದಿತ್ತು ಅಷ್ಟೇ. ಸತ್ಯತೆ ನಿಮಗೂ ಚೆನ್ನಾಗಿ ಗೊತ್ತಿದೆ. ಓಕೆ, ನನಗೆ ಗೊತ್ತಿರೋಂಥ ಸತ್ಯನ ನಾನು ಸ್ಟೇಜ್ ಮೇಲೆ ನೋಡ್ದಿದ್ದೀನಿ, ಅದೇ ಸತ್ಯ. ಈಗಲೂ ಇನ್ನೊಂದು ಸಲ ಕೊನೆಯದೇ ಕ್ಲಾರಿಫಿಕೇಷನ್ ಕೊಡ್ತಾನೆ. ಮದಗಜ ಟೈಟ್ಲು ರಾಮಮೂರ್ತಿ ಅವ್ರದ್ದು, ಕಾಟೇರ ಟೈಟ್ಲು ಉಮಾಪತಿ ಅವ್ರದ್ದು. ಬಟ್ ರಿಜಿಸ್ಟ್ರೇಷನ್ ಮಾಡಿಸಿದ್ದು ದರ್ಶನ್ ಸರ್. ಅವರು ಮದಗಜ ಟೈಟ್ಲು ಬೇಕು ಅಂತ ಹೇಳಿದಾಗ ಮದಗಜ ಟೈಟ್ಲನ್ನ ಕೊಟ್ಟಿದ್ದು ರಾಮಮೂರ್ತಿ ಸರ್. ಕಾಟೇರ ಟೈಟ್ಲನ್ನ ರಾಮಮೂರ್ತಿ ಸರ್ಗೆ ಇಸ್ಕೊಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿಸಿ ನಮಗೆ ಕೊಡಿಸಿದ್ದು ದರ್ಶನ್ ಸರ್. ಸೊ ಈ ಮೂಲಕ ನಾನು ದರ್ಶನ್ ಸರ್ಗೂ ಆ್ಯಂಡ್ ರಾಮಮೂರ್ತಿ ಸರ್ಗೆ ಆ ಟೈಟ್ಲಿಗೆ ಕೊಟ್ಟಿದ್ದಕ್ಕೆ ನಾನು ಈಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ.